ಇವತ್ತು ಎಷ್ಟು ಚಂದ ಕಾಣಕತ್ತಿಲ್ಲ. ಈ ಸೀರೆ ಒಳಗೆ ಸಿಡಿದು ಬೀಳುವಂಗಾಗಿಲ್ಲ ನೀನು. ಎಷ್ಟು ಚಂದಾಗಿತ್ತು ಗೊತ್ತಾ ನಿನಗಿದು ಸೀರೆ. ನನ್ನ ಕಣ್ಣು ದೃಷ್ಟಿ ಹತ್ತವ್ವ ನಿನಗೆ. ಅತಿ ಹೊಗಳಕ್ಕೆ ಹೋಗ್ಬೇಡ, ಸಾಕು ಹೊಗಳಿದ್ದು. ಕರೆ ಅಂದ್ರಲ್ಲಿ ಯಾ ಹೀರೋಯಿನಿಗೂ ಕಡಿಮೆ ಇಲ್ಲ ನೀನು. ಭಾಳ ಚಂದ ಕಾಣಕತ್ತಿ. ಸರಿ ನಾ ಹೊಕ್ಕೇನಿ. ಯವ್ವಾ ಬ್ಯಾಡ್ಲೆ, ನನಗೆ ಎದ್ರಿಗೆ ಬರ್ತತ್ಲೆ. ಪ್ಯಾರಿ ನಾನು ಬೇಕಿನ್ನು ಬಿಟ್ಟು ಬೇಡ್ಲೆ. ನಾ ಹೆಂಗೆ ಇಲ್ಲಿ ಇರೋಕ್ಕಾಗುತ್ತೆ? ನಿನಗೆ ಸಾರಸ್ವ ನೀತಿಲ್ಲಿ. ಯವ್ವಾ ನಿಮ್ಮ ಯಜಮಾನ್ರು ಬರ್ತಾರೆ ಹೋಗ್ತೀನೋ. ಪ್ಲೀಸ್ಲೇ ಹೋಗ್ಬೇಡ್ಲೆ, ನನಗೆ ಎದ್ರಿಗೆ ಬರಕತ್ತತ್ಲೆ. ಮಳ್ಳಿ ಹೆದರಿಕೆ ಎದಕ್ಕೆ ಬರ್ತೈತಿ? ಇಲ್ಲೇ ನಿಮ್ಮ ಯಜಮಾನ್ರು ಬರ್ತಾರೆ. ಹುಲಿ ಕರಡಿ ಸಿಂಹ ಬರಂಗಿಲ್ಲ. ಹುಲಿ ಕರಡಿ ಸಿಂಹಕ್ಕೆ ಹೆದರಿಕೆ ಬರ್ತಿತ್ತು ಏನಿಲ್ಲೋ. ಅದು ಬಂದ್ರ ಆದ್ರೆ ನಂಗೆ ಹೆದರಿಕೆ ಬರಕತ್ತತ್ಲೆ. ಕೈಕಾಲೆಲ್ಲ ನಡ್ಕತ್ತವ್ಲೆ. ಪ್ಲೀಸ್ಲೇ ನಾನು ಹಾಕೊಂಡು ನಾವಲ್ಲ. ಯಾರ ಪಡ್ನ ಬಡದಾರ ಹೇಳ ನೀನು ಸ್ವಾದಿಗಿಡಿ. ಸರಿ ಬಾ ಓಕೆ. ನಿಮ್ಮ ಯಜಮಾನ್ರು ಬಂದರು. ಬಾಯ್. ನಿಂದಿರ್ಲೆ ನಿಂದಿರ್ಲೆ. ಗುಡ್ ನೈಟ್, ಸ್ವೀಟ್ ಡ್ರೀಮ್. ಬರಕತ್ತೈತೆ ನನಗೆ. ದೇವ್ರೆ, ನನಗಿಲ್ಲಿ ಅನ್ಕಂಫರ್ಟೇಬಲ್ ಫೀಲ್ ಆಗ್ತಾ ಇದೆ. ಏನು ಮಾಡೋದು? ನನಗೆ ಕೂಡ ಹೆದರಿಕೆ ಬರಕತ್ತೈತೆ. ಹ್ಞೂ ಕಾಂತಿ ನನ್ನ ಬಗ್ಗೆ ಬಿಟ್ಟು ಹೋಗ್ಬಿಟ್ಟು ಏನು ಮಾಡಬೇಕು? ಇವರೆಲ್ಲ ನಾಚ್ಕೊಂಡು ನೆಲ್ಲ ಚಂದಿಟ್ಕೊಂಡು ನಿಂತ್ಬಿಟ್ಟಾರ. ಅದು ಕಾವೇರಿ ಅವ್ರೆ, ಅದು ಏನಪ್ಪ ಅಂದರೆ ನಂದು ಸ್ವಲ್ಪ ವರ್ಕ್ ಇತ್ತು. ಸೊ ನೀವು ಮೇಲ್ಗಡೆ ಮನ್ಕೊಂಬಿಡಿ. ಅಲ್ಲಿ ಅದು ಲೈಟ್ ಆಫ್ ಮನ್ಕೊಂಬಿಡಿ. ನಾನು ಹೊರಗಡೆ ಅಂದರೆ ಬಾಲ್ಕನಿಲಿ ಕೂತ್ಕೊಂಡು ವರ್ಕ್ ಮಾಡೋದಿದೆ, ವರ್ಕ್ ಮಾಡ್ತೀನಿ. ಸರಿನಾ? ಅದು ಲೈಟ್ ಆಫ್ ಮಾಡ್ಕೊಂಬಿಡಿ. ಮತ್ತು ನೀವು ಎಲ್ಲ ಕೆಲಸ ಮಾಡಿದ್ಮೇಲೆ ಅದಾ ನೀವು ಇಲ್ಲಿ ಕಾಟ್ ಮೇಲೆ ಮನ್ಕೊಂಬಿಡಿ. ನಾನು ಅಲ್ಲಿ ಸೋಫಾ ಐತಲ್ಲ, ಸೋಫಾದ ಮೇಲೆ ಮಲ್ಕೋತೀನಿ. ಅದು ಅದು ನಿಮ್ಗೆ ಹೆಂಗೆ ಹೇಳ್ಬೇಕಂತ ಅರ್ಥ ಆಗ್ತಾಯಿಲ್ಲ. ಪರವಾಗಿಲ್ಲ, ಅದೇನು ಹೇಳ್ರಿ. ಅದು ನನಗೆ ನಿಮ್ಮ ಜೊತೆ ಹೊಂದ್ಕೊಳಕ್ಕೆ ಸ್ವಲ್ಪ ಟೈಮ್ ಬೇಕಿತ್ತು. ಪ್ಲೀಸ್ ನಂಗೆ ಟೈಮ್ ಕೊಡ್ತೀರಾ? ನನಗೆ ಅರ್ಥ ಆಗಲಿಲ್ಲ ರೀ. ನನ್ನಿಂದ ಏನಾರು ತಪ್ಪಾಗಿತ್ತಂದ್ರೆ ನಂಗೆ ತಿದ್ದಿ ಹೇಳ್ರಿ, ನಾನು ಹೊಂದ್ಕೊಂಡು ಹೋಗ್ತೀನಿ. ಇಲ್ಲ ನಿಮ್ಮಿಂದ ಏನೂ ತಪ್ಪಾಗಿಲ್ಲ. ಆದ್ರೆ ನನಗೆ ಸ್ವಲ್ಪ ಹೇಳ್ಬೇಕು ಇವರಿಗೆ ಅಂದರೆ ಒಂದು ಸ್ವಲ್ಪ ದಿನ ಇಬ್ಬರು ಅರ್ಥ ಮಾಡ್ಕೊಳೋಣ ಅಂತ ಹೇಳಕ್ಕೆ ಬಂದೆ ನಾನು. ಮನೇಲಿ ಅಮ್ಮ ಕೇಳಿದ್ರೆ ಅಂದ್ರೆ ನಮ್ಮ ತಾಯಿಯವ್ರು ಕೇಳಿದ್ರೆ ನಾವಿಬ್ಬರು ಚೆನ್ನಾಗಿದ್ದೀವಿ ಅಂತ ಹೇಳಿ ಹೇಳ್ರಿ. ನೀವು ಅರ್ಥ ಮಾಡ್ಕೋತೀರಂತ ಅನ್ಕೋತೀನಿ. ನನಗೊಂದು ಸ್ವಲ್ಪ ಸಮಯ ಬೇಕು ನಿಮ್ಮ ಜೊತೆ ಹೊಂದ್ಕೊಳಕ್ಕೆ. ಸರಿ, ಥ್ಯಾಂಕ್ಸ್ ನನ್ನ ಅರ್ಥ ಮಾಡ್ಕೊಂಡಿದ್ದಕ್ಕೆ. ಅದು ಸರಿ, ನಾನು ವರ್ಕ್ ಮಾಡೋದಿದೆ. ನೀವು ಆರಾಮಾಗಿ ಮನ್ಕೊಂಬಿಡ್ರಿ. ಗುಡ್ ನೈಟ್. ನಾನು ಓದಿಲ್ಲ ಬರ್ತಿಲ್ಲ, ನಿಮ್ಮಷ್ಟು ಸಾಲಿ ಕಲ್ತಕಲ್ರಿ. ನನ್ನಿಂದ ಏನಾರು ತಪ್ಪಾತಂದ್ರೆ ನನಗೆ ತಿಳಿಸಿ ಹೇಳ್ರಿ, ತಿದ್ಕೋತೀನಿ. ಸರಿ ಈಗ ಹೊತ್ತವಾಳಗಿತ್ತು ಮನ್ಕೊಂಬಿಡ್ರಿ ನೀವು. ನಮ್ಮ ಸತೀಶ ಬುದ್ಧಿ ಇರಕ್ಕಿಲ್ಲನ. ಫೋನ್ ಹಚ್ಚಿ ಹೇಳಿನಿ ಲಗುಣ ಬಾರಪ್ಪ ಇವತ್ತು ಅಂತೇಳಿ, ಇನ್ನೂ ಆದರೂ ಬಂದಿಲ್ಲ ನೋಡು. ಏನು ಸ್ವಾದಿಗಿಡೈತವ ಈ ಹುಡುಗ. ಬರೇ 3 ಹೊತ್ತು ಹಾಸ್ಪಿಟ್ಲು ಅಂತಂತಾನೆ. ಮದುವೆ ಆಗೈತೆ ಅನ್ನೋದು ಸತಿಕರ ಇದು ಇರಾಕಿಲ್ಲ ನಿಮ್ಗೆ. ಮನ್ಯಾಗ ಹೋಗ್ಬೇಕು ಏನು ತಿಳಲ್ಲ. ಪಾಪ ಈಗ ಬಂದೈತೆ ಆ ಹುಡುಗಿ ಕಾಯಕತ್ತಿರ್ತಾಳ ಅಂತ ಗೊತ್ತಾಗಿರಕ್ಕಿಲ್ಲ ಅವ್ವ. ಏನು ಹೇಳ ನೀನು? ಇಲ್ಲೇ ಸತೀಶನ್ ಕಾಯ್ಕೊಂತ ಕುಂತಿ. ಪಾಪ ಅವಂಗ ಇಷ್ಟ ಇಲ್ಲಾರ್ದು ಮದುವೆ, ಅದಕ್ಕೆ ಮನೆಗೆ ಬರೋದು ಬಿಟ್ಬಿಟ್ಟು ನೋಡವ. ನಿಮ್ಮ ತಮ್ಮ ನೀನು ಮುಂದೆ ಹೇಳಿ ನನ್ನ ಮನೆಗೆ ಬರೋಕ್ಕಾಗಿಲ್ಲವ, ನನಗೆ ಇಷ್ಟ ಇಲ್ಲ ಆ ಹುಡುಗಿ ಅಂತೇಳಿ. ಇದ್ರ ಮೇಲೆ ಗೊತ್ತಾಗಂಗಿಲ್ಲೇನು? ಹೆಂಡತಿ ಬಂದಾಳ ಲಗುಣ ಬರ್ಬೇಕಂತ ಹೇಳಿ ಗೊತ್ತಾಗಿಲ್ಲನ? ನೋಡಿ ಟೈಮ್ ಎಷ್ಟಾಗೈತಿ. ನನಗೆ ಗೊತ್ತೈತಿ ನಿನಗೆ ಕಾವೇರಿನ ಕಂಡ್ರೆ ಆಗಂಗಿಲ್ಲ ಅಂತೇಳಿ. ಸುಮ್ಮನೆ ಹೋಗಿ. ನಾ ಹೇಳಿದ್ರೆ ನೀ ಅರ್ಥನ ಮಾಡ್ಕೊಳಂಗಿಲ್ಲ ಬಿಡು. ನಿಂಗೆ ಬರೀ ಯಾಕೆ ಹೋಗ್ಬೇಕು ಕಾವೇರಿ ಏನು ಮೂಡಿ ಮಾಡ್ಯಾವ? ಕಾವೇರಿ ಮಗನ ಬಗ್ಗೆನೂ ಚಿಂತಿಲ್ಲ ನಿನಗೆ. ಸುಮ್ಮನೆ ಹೋಗಂತ ಹೇಗಿಲ್ಲ ಸುಕನ್ಯಾ, ಹೋಗ. ಹೊಳ್ಳಿ ಫೋನ್ ಹಚ್ತಿಂತಾರೆ ಈ ಹುಡುಗ. ಎಷ್ಟೊತ್ತು ಮಾಡ್ತೈತಿ ಅಂತನ. ಕಾರ್ ಬಂದಂಗಾಯ್ತು, ಅಂತು. ಹಾಯಮ್ಮ. ಅಲ್ಲ ಸತೀಶ, ನಿನಗೆ ಬುದ್ಧಿ ಇದ್ದೈತೆ, ನನಗೆ ಇಷ್ಟೊತ್ತ ಮನೆ ಬರೋದು? ಅದು ಒಂದು ಎಮರ್ಜೆನ್ಸಿ ಕೇಸ್ ಬಂದಿತ್ತು, ಹಿಂಗಾಗಿ. ಅಲ್ಲ ಮೊದಲೇ ಸಲ ನಿನ್ನ ಹೆಂಡತಿ ಮನೆಗೆ ಬಂದಾಳ. ಪಾಪ ನಿನಗೋಸ್ಕರ ಕಾಯ್ತಿರ್ತೈತೆ ಆ ಜೀವ. ಅಟ್ಟು ಗೊತ್ತಾಗಂಗಿಲ್ಲನಪ್ಪ. ಇಷ್ಟು ದಿನ ಒಂಟಿಯಾಗಿದ್ದಿ, ನಡೀತಿ ನಿಂದು. ಈಗ ಮದುವೆ ಆಗೈತಿ, ಹೆಂಡತಿ ಮನೆಗೆ ಬಂದಾಳ. ಬೀಗರೆಲ್ಲ ಬಂದಾರ, ಅವ್ರು ಏನು ತಿಳ್ಕೊಳಕಿಲ್ಲ ಸತೀಶ? ಅಮ್ಮ ಹೇಳಿದ್ನಲ್ಲ, ಒಂದು ಎಮರ್ಜೆನ್ಸಿ ಕೇಸ್ ಬಂದಿತ್ತು ಅಂತೇಳಿ. 2 ದಿನ ಏನು 10ಕ್ಕೆ ಬಂದ್ರೆ ನಡೀತು, 11ಕ್ಕೆ ಬಂದ್ರೆ ನಡೀತು. ನಾ ಹೇಳ್ತೀನಿ ನೋಡಿ ಸತೀಶ. ಮನೆಗೆ 9 ಅಂದ್ರೆ ಬರ್ಬೇಕು ನೋಡಿ ನೀನು. ನಮ್ಮ ಬೀಗರೆಲ್ಲ ಕೇಳಿದ್ರು ಇನ್ನೂ ಬಂದಿಲ್ಲನ ಅಂತ. ಅವ್ರಿಗೆ ಏನಂತ ಹೇಳೋದು? ಆಯ್ತಳಮ್ಮ, ಊಟ ಆಯ್ತಾ ನಿಂದು? ನೀನು ಊಟ ಮಾಡಿದ್ದೇನಪ್ಪ? ನಂಗೆ ಹಶು ಇಲ್ಲ, ಬೇಡ. ಸತೀಶ 1 ನಿಮಿಷ ನಿಂತ್ಕೊ.
ಏನಮ್ಮ? ನೋಡು, ಹಿಂದಿಂದು ಇಟ್ಕೊಂಡು ಮುಂದಿನ ಜೀವನ ಹಾಳು ಮಾಡ್ಕೋಬೇಡ. ನನ್ನ ಸೊಸಿ ಕಾವೇರಿ ಭಾಳ ಒಳ್ಳೆ ಹುಡುಗಿ ಆಕಿ. ಆಕಿ ಮನಸ್ಸು ನುಗ್ಸಕ್ಕೆ ಹೋಗ್ಬೇಡಪ್ಪ. ಆಕಿ ಭಾಳ ಮುಗ್ದದ. ಹಾಂ, ಪಾಪ ನಿನ್ಕಿನ ಎಷ್ಟೋ ಸಣ್ಣಾಕಿ. ಆಕಿ ಏನಾರ ತಪ್ಪು ಮಾಡಿದ್ರಂದ್ರೆ ಸಾಲಿ ಕಲ್ತಿಲ್ಲ, ಆದ್ರೆ ಆಕಿಗೆ ತಿದ್ದಿ ಬುದ್ಧಿ ಹೇಳಪ್ಪ. ಆದ್ರೆ ಆಕಿ ಮನಸ್ಸು ನುಗ್ಸ್ಬೇಡ ಸತೀಶ, ನಾ ಹೇಳ್ತೀನಿ ನೋಡು. ಆಯ್ತಳಮ್ಮ. ಹಿಂದಿಂದು ಎಲ್ಲ ತಲೆಯಾಗಿನ ತೆಗೆದು ಹೋಗಿಬೇಕು. ಇನ್ನು ನಿನ್ನ ಹೆಂಡತಿ ಕೂಡ ಚಂದಾಗ ಬಾಳ್ವೆ ನಡೆಸ್ಬೇಕು. ಆಯ್ತಮ್ಮ, ನಿಂಗೆ ಟೈಮ್ ಆಯ್ತು, ಮಕ್ಕೋ ಹೋಗು. ಹೊತ್ತು ಬಾಳಗಿತ್ತು, ಮಕ್ಕೋ ಹೋಗು. ಅದೇನು ಗೊತ್ತಿಲ್ಲ, ಇವತ್ತು ನಿಮ್ದು ಇದೇ ಐತಿ ಕಾರ್ಯಕ್ರಮ ಐತಿ. ಬಾ, ಡ್ರೆಸ್ ಬೇರೆ ಕೊಡ್ತೀನಿ, ಅವ್ನು ಹಾಕೊಂಡು ನಿನ್ನ ರೂಮಿಗೆ ಹೋಗ್ಬೇಕು. ಬಾ. ಅಮ್ಮ, ಅದು ಇದು ಅಂತೇಳಿ ನನಗೆ ನೆಪ ಒಡ್ಡಕ್ಕೆ ಹೋಗಬೇಡ ನೀನು. ನಾ ಹೇಳಿದಷ್ಟು ಕೇಳ್ಬೇಕು. ನಡಿ ಒಳಗೆ. ಯಾಕ ಭಾಳ ದಿನದ ಮ್ಯಾಗ ಬಂದಿವ. ಇಟ್ಟು ದಿನ ಈ ತಮ್ಮ ನೆನಪಾಗಲಿಲ್ಲ ನವ ನಿನಗೆ? ಏನು ಮಾಡೋದು ಬಿಡಪ್ಪ, ಎಲ್ಲಿ ಬರೋಕ್ಕಾಗತ್ತೆ ಹೇಳಿ ನೋಡೋನು. ನನಗೂ ನಿನ್ನ ಮ್ಯಾಗ ಭಾಳ ಸಿಟ್ಟೈತಿ. ಒಮ್ಮೆಯಾರು ಫೋನ್ ಹಚ್ಚಿ ಮಾತಾಡ್ತೀರಪ್ಪ? ಕರೆ ಅಂದ್ರೆ ನಾನು ಫೋನ್ ಹಚ್ಚಬೇಕಿತ್ತು, ಹಚ್ಚಕ್ಕಾಗಿಲ್ಲವ. ಕ್ಷಮಸವ ಈ ತಮ್ಮನ್ನ. ಒಂದು ತಾಯಿ ಹೊಟ್ಟೆ ಹುಟ್ಟಿದ್ದು ಆಕಾಗಿತ್ತಂದ್ರೆ ಫೋನ್ ಹಚ್ಚಿ ಮಾತಾಡ್ತಿದ್ಯಪ್ಪ. ನಿನ್ನ ಮಗಂದು ಲಗ್ನ ಆಗಿದ್ದ ವಿಷಯ ಹೇಳ್ತಿದ್ದಿ. ಹಂಗೇನಿಲ್ಬಿ, ಯಾಕ ನೀ ಏನೂ ತಿಳ್ಕೊಳಕ್ಕೆ ಹೋಗ್ಬೇಡ. ನನ್ನ ಕಡೆಯಿಂದ ತಪ್ಪಾಗಿತ್ತು, ಕ್ಷಮಸು. ಈಗಿನ ಬಾಯಿಲೆ ಲೇ ಮಗಳ, ಬಾಯಿಲೆ. ನೆಮ್ಮದಿಯಾಗಿ ಮಧ್ಯಾಹ್ನದಾಗ ಒಂದು ತಾಸು ಮಕ್ಕೊಳಕ್ಕೂ ಬಿಡಂಗಿಲ್ಲ ಈತ. ಏನ್ರಿ? ನೋಡಿಲ್ಲ ಯಾರು ಬಂದಾರಂತಿ? ಇಟ್ಟು ದಿನದ ಮ್ಯಾಗ ಈ ಕೆದಕ್ಕೆ ಬಂದ್ಲೇನು? ಮತ್ತೊಂದು ಸೀರೆ ನೆನಪಾಗಿರ್ಬೇಕು, ಅದು ಕೂಡ ಬಂದ ಆಕಿ. ಚಿಗ ಆರಾಮದಿ ಅಬಿ? ಯಾಕ ಭಾಳ ದಿನಕ್ಕೆ ಬಂದಿರ್ಲಿವ? ಏನು ನಮ್ಮ ನೆನಪಾಗಿದ್ದೇನು? ಈಗೊಳೆ ಇತ್ತಾಗ ಬಂದ್ಯವ? ಯಾಕ ಏನಾರ ಬೇಕಾಗಿತ್ತನು? ಇಲ್ವಾ, ಏನೂ ಇಲ್ಲ. ನನ್ನ ಮಗಂದು ಲಗ್ನ ಐತಿ, ಅದಕ್ಕೆ ಲಗ್ನಕ್ಕೆ ಹೇಳಿಬಿಟ್ಟು ಹೋಗೋಣ ಅಂತೇಳಿ ಬಂದೆ. ನಾ ಬೇರೆನ ತಿಳ್ಕೊಂಡ. ಹೊಲ್ಬಿಡತ್ತ. ಬಾ ಬೇವಳ, ಬಾ ಕುಂದ್ರ, ಬಾ. ಲಗ್ನಕ್ಕೆ ಹೇಳಕ್ಕೆ ಬಂದು ನಾನು ಹಂಗೆ ಕುಂದ್ರು ಅಂತೀನವ. ಪಾಪ ನಿನಗೂ ಇನ್ನೂ 8 ಮನಿ ಲಗ್ನ ಪತ್ರ ಕೊಡ್ಬೇಕು. ಏನು ಕತ್ತಿನ? ಏನಂತ ಮಾತಾಡ್ತೀವಿ? ಅಯ್ಯ, ನಾನು ಏನು ಹೇಳಿದ್ದೀನಿ ರೀ? ಅಲ್ಲ, ಪಾಪ ಅವ್ರದ್ದು ಪರಿಸ್ಥಿತಿ ಅರ್ಥ ಮಾಡ್ಕೋಬೇಕಲ್ಲ. ಹೋಗಿಲ್ತಿಗ ನಿಮ್ಮ ಪಾಪ ಲಗ್ನ ಪತ್ರ ಕೊಡೋದು, ಅವು ಭಾಳ ಅದಾವ ಮನಿ. ನೀನು ಒಬ್ಬಂಟಿಗಳವು. ಹೌದು. ಸರಿ, ಇಬ್ರು ಗಂಡ ಹೆಂಡತಿ ಸಮೇತ ಬಂದುಬಿಡ್ರವ. ಅಂದಂಗೆ ನಿನ್ನ ಸೊಸಿ ಎಲ್ಲಾಕಿ ಮನ್ಯಾಗ? ಬಂದಾರ ಮುಂದೆ ವಿಷಿ. ಆಕೆ ಈಗ ಅತಿ ಲಗ್ನ ಮಾಡಕ್ಕೆ ಹೋಗ್ಯಾಳ. 4 ದಿನದ ಹೊತ್ತಾತು. ಇಲ್ಲೇ ಅತ್ತಿ ಮಾವ ಸತ್ಯಾರು ಬದುಕ್ಯಾರು ಅಂತೇಳಿ ಒಂದೀಟ್ ಏನೇನು ಇಲ್ಲ ಯವ್ವ. ಅಂತ ಸೊಸಿ ನನಗೆ ಗಂಟು ಬಿದ್ದತಿ. ನನ್ನ ಮಗಗೆ ಜೋಡಾಗಿ ಬಂದ. ಅಂತಾಕೆದಾಳ ಬಾ. ನಂದು ಕರ್ಮ ಯವ್ವ. ಏನು ಕೇಳ್ತಿ? ಏನು ಮಾತಾಡಕತ್ತಿ ನಮ್ಮ ಸೊಸಿ ಬಗ್ಗೆ ನೀನು? ಅಯ್ಯೋ, ನಾ ಏನು ಮಾತಾಡೀನಿ? ಇದ್ದದ್ದು ಹೇಳಿದೆ, ನಮ್ಮ ಸೊಸಿ ಇಲ್ಲ ಅಂತೇಳಿ. ಸರಿಪ್ಪ, ನಾ ಬರ್ತೀನಿ. ತಪ್ಪಿಸ್ದ ಬರ್ರಿ ಲಗ್ನಕ್ಕೆ. ಹಂಗೆ ಬಂದು ಹಂಗೆ ಹೊಂಟಿವ? ಇಲ್ಲಿ ತಗೋಪ್ಪ, ಮತ್ತೆ ಬರ್ತೀನಿ. ನೀನು ಹಂಗೆ ಎದಿ ಮ್ಯಾಗ ಬಂದು ಹಂಗೆ ಹೊಂಟಿವ. ನಾನು ಇಲ್ಲಾಂದ್ರೆ ಚಾಪ ಮಾಡ್ತಿದ್ದೆ, ಮತ್ತು ಹಂಗೆ ಹೊಂಟ ಬಿಟ್ಟಲ್ಲ ಪಾಪ. ನಿಂಗೂ ಮತ್ತು ತೊಂದರೆ ಆಗಕ್ಕೆ ಹೋಗ್ಬಿಡ್ತೀಗ. ಮಾಡಿದ್ದಂಗೆ ಅದೆಯಲ್ಲ. ಮನಿ ಬಂದವ್ರಿಗೆ ಹೆಂಗೆ ಮಾತಾಡ್ಬೇಕು ಅನ್ನೋದು ಒಂದು ಪರಿಜ್ಞಾನ ಇಲ್ಲನ? ಇನ್ನೂ ಆಕಿ ಬಂದು ಕಾಲಿಟ್ಟಿಲ್ಲ, ಅಲ್ಲಿ ಹೋಗು ಮಾತಾಡ್ತಾಳೆ. ಇದ್ದು ಹೇಳಿದ್ ಬಿಡು, ಏನೋ ಕಥೆ ಆಯಿತು. ಬಂದಾರ ಮುಂದೆ ಹೋದಾರ ಮುಂದೆ ನಮ್ಮ ಸೊಸಿನ ಬಿಟ್ಕೊಟ್ಟು ಮಾತಾಡ್ತೀಯಲ್ಲ. ನಿನಗೆ ಬುದ್ಧಿ ಇದ್ದೆ ರೈತನ? ಅಯ್ಯೋ, ಸೊಸಿಗೆ ಏನು ಅನ್ನಂಗಿಲ್ಲ. ನಾ ಏನು ಇರ್ಲಾರ್ದೇನು? ನಿಮ್ಮ ಸೊಸಿಗೆ ಏನಾರ ಖಬರ್ಗೆ ಬರ ಐತನ? ಜೋಡ್ತಿ ಲಗ್ನ ಮಾಡಕ್ಕೆ ಹೋಗ್ಯ. ಅದು 4 ದಿನ ಹೊತ್ತಾತು. ಗಂಡನ ಕರ್ಕೊಂಡು ಹೋಗ್ಬಿಟ್ಲು. ಇಲ್ಲಿ ದಗದ ಬಗಸಿ ಯಾರು ಮಾಡ್ತಾರ? ಒಟ್ಟು ಹರಗಾಡಕ್ಕೆ ಬಿಟ್ಬಿಟ್ರಿ ಈಕಿನ. ಹೋಗಿಂದ ಒಂದು ಫೋನು. ನನ್ನ ಮಗ ಅಂಕರು ಅದು ಅದ. ಅದು ಒಳ್ಳೆ ಒಂದು ಫೋನ್ ಹಚ್ಚಿಲ್ಲ ನೋಡು. ಅದನ್ನು ಬುಟ್ಟಿ ಹಾಕೊಂಬಿಟ್ಟಾಳ. ಅದು ಭಾಡೆ ಆಕಿ ಹೇಳ್ದಂಗೆ ಕೇಳ್ತತಿ. ಇದಕ್ಕೂ ಮನೆ ಖಬರ್ ಇರಾಕಿಲ್ಲ. ಆಕೆ ಗೆಳತಿ ಅಂತ ಆಕಿ ಲಗ್ನಕ್ಕೆ ಹೋಗಿ 4 ದಿನದ ಹೊತ್ತಾತು. ಏನಾಕಿ ಬಾಣಿತನ ಮಾಡೇ ಬರ್ತಾಳೆ ನಿಮ್ಮ ಸೊಸಿ ಮನೆಗೆ? ಏನಂತ ಮಾತಾಡ್ತಿಲಿ? ಹೋಗಿ 4 ದಿನದ ಹೊತ್ತಾತು. ಇನ್ನು ಭಾಳ ದಿನ ಹೋಗಿಲ್ಲ. ಅಲ್ಲ, ನಮ್ಮ ಮಗಳು ನಮ್ಮ ಮನೆಗೆ ಬರ್ತಾಳೆ ಇಲ್ಲ? 8 ದಿನ ಇರ್ತಾಳ ಪಾಪ. ಭಾಳ ದಿನಕ್ಕೆ ಹೋಗ್ಯಾಳ ತವ್ರ ಮನೆಯಾಗ. 1-2 ದಿನ ಇದ್ದು ಬರಲಿ ಬಿಡು. ಹೆಂಗೆ ಮಾತಾಡ್ತಿ? ಸೊಸಿಗೆ ಏನು ಅನ್ನೋಂಗಿಲ್ಲ.